ಅಂತ ಸದ್ಯಕ್ಕೇನು ಅಪ್ಡೇಟ್ಸ್ ಇದೆ? ಪ್ರವೀಣ, ಕಲಬುರಗಿಯಲ್ಲೂ ಕೂಡ ಗಣೇಶನ ಹಬ್ಬ ಅತ್ಯಂತ ಅದ್ದೂರಿಯಾಗಿ ಆಚರಿಸೋದಕ್ಕೆ ಹಿಂದೂಗಳು ಮುಂದಾಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿಯ ಆ ಕೋಟೆ ರಸ್ತೆಯ ಮುಂಭಾಗದಲ್ಲಿರುವಂತದ್ದು. ಇಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಮಾದರಿಯ ಸೆಟ್ ನಿರ್ಮಾಣವಾಗಿರುವಂತದ್ದು. ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗ್ತಾ ಇರುವಂತದ್ದು. ಇಲ್ಲಿ ಪ್ರತಿ ವರ್ಷ ಹಿಂದೂ ಮಹಾಗಣಪತಿಯನ್ನ ಒಂದೊಂದು ಕಾನ್ಸೆಪ್ಟ್ ಮಾದರಿಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಸುಮಾರು 21 ದಿನಗಳ ಕಾಲ ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇರುವಂತದ್ದು. ಕಳೆದ ವರ್ಷ ರಾಮ ಮಂದಿರದ ಮಾದರಿಯಲ್ಲಿ ಸೆಟ್ ಅನ್ನ ನಿರ್ಮಾಣ ಮಾಡಿ ಗಣೇಶನನ್ನ ಪ್ರತಿಷ್ಠಾಪನೆಯನ್ನ ಮಾಡಿರುವಂತದ್ದು. ಈ ಬಾರಿ ಸ್ಪೆಸಿಫಿಕ್ ಆಗಿ ತಿರುಪತಿ ತಿಮ್ಮಪ್ಪನ ದೇಗುಲದ ಮಾದರಿಯಲ್ಲಿ ಈ ಒಂದು ಸೆಟ್ ನಿರ್ಮಾಣ ಆಗಿರುವಂತದ್ದು. ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಿಂದ ಗಣೇಶನಿಗೆ ಪೂಜೆ ಮಾಡಿಸಿಕೊಂಡು ಅತ್ಯಂತ ಅದ್ದೂರಿ ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಬಂದು ಈ ಒಂದು ಕೋಟೆ ರಸ್ತೆಯ ಮುಂಭಾಗದಲ್ಲಿರುವಂತಹ ಏನೋ ಒಂದು ಸೆಟ್ ಹಾಕಿದ್ದಾರೆ. ಈ ಒಂದು ಸೆಟ್ ನಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಅಂತಿಮ ಹಂತದ ಸಿದ್ಧತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಆಯೋಜಕರು ಕೂಡ ಬೆಳಗ್ಗೆ ಆ ಒಂದು ಏನು ಗಣೇಶ ಪ್ರತಿಷ್ಠಾಪನೆ ಮಾಡುವಂತ ಒಂದು ಸ್ಥಳ ಏನಿದೆ ಸೊ ಅಲ್ಲೇ ಬಂದಿದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ನಾನು. ಸರ್, ಈ ವರ್ಷ ಯಾವ ರೀತಿಯಾದಂತಹ ಕಾನ್ಸೆಪ್ಟ್ ಯಾಕೆ ಬಂತು ಇದು ಅಂತ? ಪ್ರತಿ ವರ್ಷದಂತೆ ಈ ವರ್ಷ ನಾವು ತಿರುಪತಿ ತಿಮ್ಮಪ್ಪನ ಒಂದು ಅಲಂಕಾರವನ್ನ ಮಾಡಿದೀವಿ. ಏನು ನಿರಂತರವಾಗಿ ಕಾಣದ ಕೈಗಳು ಇವತ್ತು ನಮ್ಮ ಧರ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ನಿರಂತರವಾದ ಆಕ್ರಮಣವನ್ನ ಮಾಡ್ತಾ ಇದ್ದೇವೆ. ಅದನ್ನ ಜಾಗೃತಿ ಮೂಡಿಸುವಂತ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಬಾರಿ ನಾವು ತಿರುಪತಿ ತಿಮ್ಮಪ್ಪನ ಒಂದು ಅಲಂಕಾರವನ್ನ ಮಾಡಿದ್ದೇವೆ. ಎಷ್ಟು ದಿನ ಪ್ರತಿಷ್ಠಾಪನೆ ಮಾಡ್ತೀರಿ? ಎಷ್ಟೊತ್ತಿಗೆ ಪ್ರತಿಷ್ಠಾಪನೆ ಆಗುತ್ತೆ ಇವತ್ತು ಅಂತ? ಇವತ್ತು ಬೆಳಗ್ಗೆ 11 ಗಂಟೆಗೆ ಗ್ರಾಮ ದೇವತೆ ಆದಂತಹ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಪ್ರತಿಷ್ಠಾಪನೆಯನ್ನ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಉತ್ಸವ 21 ದಿನಗಳ ಕಾಲ ಇಲ್ಲಿ ನಿರಂತರವಾಗಿ ನಡೀತಿರುತ್ತೆ. ಈಗ ಹೇಗಿರುತ್ತೆ 21 ದಿನಗಳ ಕಾಲ? ಅಂದ್ರೆ ಯಾವ್ಯಾವ ರೀತಿ ಕಾರ್ಯಕ್ರಮನ ಪ್ಲಾನ್ ಮಾಡ್ಕೊಂಡಿದ್ದೀರಿ ಅಂತ? ಸರ್, ಒಟ್ಟಾರೆ ಒಂದು 10 ದಿನ ಕಾರ್ಯಕ್ರಮ ಇರುತ್ತೆ ಸರ್. ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಮಾಜ ಜಾಗರಣೆ ಕಾರ್ಯಕ್ರಮ ಮತ್ತು ರಾಷ್ಟ್ರಭಕ್ತಿ ತಗೊಂಡು ಅದು ಆ ವಿಷಯ ತಗೊಂಡು ಕಾರ್ಯಕ್ರಮ ಇರ್ತಾರೆ. ಸಾಕಷ್ಟು ಒಳ್ಳೆ ಸ್ಪೀಕರ್ ಬರ್ತಾರೆ ಸರ್. ನಮ್ಮ ಹತ್ರ ಉದಾಹರಣೆಗೆ ಚಕ್ರವರ್ತಿ ಸೂಲೆಬೆಲೆ ಅವರು, ಈ ಸಲ ಸ್ಮೃತಿ ಇರಾನಿ ಅವರು ಮೇಡಮ್ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಬೆಂಗಳೂರಿನ MP ಆದಂತ ಶ್ರೀಯುತ ತೇಜಸ್ವಿ ಸೂರ್ಯ ಅವರು ಕೂಡ ಬರ್ತಾ ಇದ್ದಾರೆ. ದಿನಾಂಕ ಅಷ್ಟೇ ನಿಗದಿ ಆಗಿಲ್ಲ. ಆಮೇಲೆ ಇಲ್ಲಿ ಎಲ್ಲ ಸ್ಲಮ್ ನಲ್ಲಿರುವ ಶಾಲಾ ಮಕ್ಕಳ ಕಡೆಯಿಂದ ಭರತನಾಟ್ಯ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಸರ್. ಅದ ನಂತರ ಮತ್ತೆ ಇಲ್ಲಿ ಲೋಕಲ್ ಕಲಾವಿದರಿಂದ ಏನಂತಾರ ನಮ್ದು ಸಂಗೀತ ಕಾರ್ಯಕ್ರಮ ಸರ್, ದೇಶಭಕ್ತಿ ಹಾಡ ಮತ್ತು ಧಾರ್ಮಿಕ ಹಾಡಗಳ ಕಾರ್ಯಕ್ರಮನೂ ಇರುತ್ತೆ ಸರ್. ಆಲ್ಮೋಸ್ಟ್ 21 ದಿನದಾಗ 10-12 ದಿನ ಅಂತೂ ಕಾರ್ಯಕ್ರಮ ಇದ್ದೇ ಇರುತ್ತೆ ಸರ್. ಅದು ಈಗ ಈ ಸ್ಪೆಸಿಫಿಕ್ ಹಿಂದೂ ಮಹಾಗಣಪತಿಯ ವಿಶೇಷ ಏನು ಅಂತ? ಓಕೆ, ವಿಶೇಷ ಅಂದ್ರೆ ನಾವು ಈಗ ಗಣಪತಿಯನ್ನು ಪ್ರತಿಷ್ಠಾಪನೆ ಎಲ್ಲ ಕಡೆ ಮಾಡ್ತಾರೆ ಸರ್. ಇದೊಂದು ಹೊಸದಾಗಿ ನಾವು ಹಿಂದೂ ಮಹಾಗಣಪತಿ ಅಂತ ಎಲ್ಲ ಕಡೆ ಮಾಡ್ತಾರೆ. ಶಿವಮೊಗ್ಗ, ದಾವಣಗೆರೆ, ಬೆಂಗಳೂರು ಎಲ್ಲ ಕಡೆ ಮಾಡ್ತಾರೆ. ಅದನ್ನೆಲ್ಲ ನೋಡಿ ನಾವು ನಮ್ಮ ಕಲಬುರಗಿಯಲ್ಲೂ ಮಾಡ್ಬೇಕಂತೇಳಿ ಹೋಗಿದ್ದಾರೆ ಅಂತ ಸದ್ಯಕ್ಕೇನು ಅಪ್ಡೇಟ್ಸ್ ಇದೆ? ಪ್ರವೀಣ, ಕಲಬುರಗಿಯಲ್ಲೂ ಕೂಡ ಗಣೇಶನ ಹಬ್ಬ ಅತ್ಯಂತ ಅದ್ದೂರಿಯಾಗಿ ಆಚರಿಸೋದಕ್ಕೆ ಹಿಂದೂಗಳು ಮುಂದಾಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿಯ ಆ ಕೋಟೆ ರಸ್ತೆಯ ಮುಂಭಾಗದಲ್ಲಿರುವಂತದ್ದು. ಇಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಮಾದರಿಯ ಸೆಟ್ ನಿರ್ಮಾಣವಾಗಿರುವಂತದ್ದು. ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗ್ತಾ ಇರುವಂತದ್ದು. ಇಲ್ಲಿ ಪ್ರತಿ ವರ್ಷ ಹಿಂದೂ ಮಹಾಗಣಪತಿಯನ್ನ ಒಂದೊಂದು ಕಾನ್ಸೆಪ್ಟ್ ಮಾದರಿಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಸುಮಾರು 21 ದಿನಗಳ ಕಾಲ ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇರುವಂತದ್ದು. ಕಳೆದ ವರ್ಷ ರಾಮ ಮಂದಿರದ ಮಾದರಿಯಲ್ಲಿ ಸೆಟ್ ಅನ್ನ ನಿರ್ಮಾಣ ಮಾಡಿ ಗಣೇಶನನ್ನ ಪ್ರತಿಷ್ಠಾಪನೆಯನ್ನ ಮಾಡಿರುವಂತದ್ದು. ಈ ಬಾರಿ ಸ್ಪೆಸಿಫಿಕ್ ಆಗಿ ತಿರುಪತಿ ತಿಮ್ಮಪ್ಪನ ದೇಗುಲದ ಮಾದರಿಯಲ್ಲಿ ಈ ಒಂದು ಸೆಟ್ ನಿರ್ಮಾಣ ಆಗಿರುವಂತದ್ದು. ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಿಂದ ಗಣೇಶನಿಗೆ ಪೂಜೆ ಮಾಡಿಸಿಕೊಂಡು ಅತ್ಯಂತ ಅದ್ದೂರಿ ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಬಂದು ಈ ಒಂದು ಕೋಟೆ ರಸ್ತೆಯ ಮುಂಭಾಗದಲ್ಲಿರುವಂತಹ ಏನೋ ಒಂದು ಸೆಟ್ ಹಾಕಿದ್ದಾರೆ. ಈ ಒಂದು ಸೆಟ್ ನಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಅಂತಿಮ ಹಂತದ ಸಿದ್ಧತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಆಯೋಜಕರು ಕೂಡ ಬೆಳಗ್ಗೆ ಆ ಒಂದು ಏನು ಗಣೇಶ ಪ್ರತಿಷ್ಠಾಪನೆ ಮಾಡುವಂತ ಒಂದು ಸ್ಥಳ ಏನಿದೆ ಸೊ ಅಲ್ಲೇ ಬಂದಿದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ನಾನು. ಸರ್, ಈ ವರ್ಷ ಯಾವ ರೀತಿಯಾದಂತಹ ಕಾನ್ಸೆಪ್ಟ್ ಯಾಕೆ ಬಂತು ಇದು ಅಂತ? ಪ್ರತಿ ವರ್ಷದಂತೆ ಈ ವರ್ಷ ನಾವು ತಿರುಪತಿ ತಿಮ್ಮಪ್ಪನ ಒಂದು ಅಲಂಕಾರವನ್ನ ಮಾಡಿದೀವಿ. ಏನು ನಿರಂತರವಾಗಿ ಕಾಣದ ಕೈಗಳು ಇವತ್ತು ನಮ್ಮ ಧರ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ನಿರಂತರವಾದ ಆಕ್ರಮಣವನ್ನ ಮಾಡ್ತಾ ಇದ್ದೇವೆ. ಅದನ್ನ ಜಾಗೃತಿ ಮೂಡಿಸುವಂತ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಬಾರಿ ನಾವು ತಿರುಪತಿ ತಿಮ್ಮಪ್ಪನ ಒಂದು ಅಲಂಕಾರವನ್ನ ಮಾಡಿದ್ದೇವೆ.
ಎಷ್ಟು ದಿನ ಪ್ರತಿಷ್ಠಾಪನೆ ಮಾಡ್ತೀರಿ, ಎಷ್ಟೊತ್ತಿಗೆ ಪ್ರತಿಷ್ಠಾಪನೆ ಆಗುತ್ತೆ ಇವತ್ತು ಅಂತ? ಇವತ್ತು ಬೆಳಗ್ಗೆ 11 ಗಂಟೆಗೆ ಗ್ರಾಮ ದೇವತೆ ಆದಂತ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಪ್ರತಿಷ್ಠಾಪನೆಯನ್ನ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಉತ್ಸವ 21 ದಿನಗಳ ಕಾಲ ಇಲ್ಲಿ ನಿರಂತರವಾಗಿ ನಡೀತಿರುತ್ತೆ. ಈಗ ಹೇಗಿರುತ್ತೆ 21 ದಿನಗಳ ಕಾಲ? ಅಂದ್ರೆ ಯಾವ್ಯಾವ ರೀತಿ ಕಾರ್ಯಕ್ರಮನ ಪ್ಲಾನ್ ಮಾಡ್ಕೊಂಡಿದ್ದೀರಿ ಅಂತ? ಸರ್, ಒಟ್ಟಾರೆ ಒಂದು 10 ದಿನ ಕಾರ್ಯಕ್ರಮ ಇರುತ್ತೆ ಸರ್. ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಮಾಜ ಜಾಗರಣೆ ಕಾರ್ಯಕ್ರಮ ಮತ್ತು ರಾಷ್ಟ್ರ ತಗೊಂಡು ರಾಷ್ಟ್ರಭಕ್ತಿ ತಗೊಂಡು ಅದು ಆ ವಿಷಯ ತಗೊಂಡು ಕಾರ್ಯಕ್ರಮ ಇರ್ತಾರೆ. ಸಾಕಷ್ಟು ಒಳ್ಳೆ ಸ್ಪೀಕರ್ ಬರ್ತಾರೆ ಸರ್ ನಮ್ಮ ಹತ್ರ. ಉದಾಹರಣೆಗೆ ಚಕ್ರವರ್ತಿ ಸೂಲೆಬೆಲೆ ಅವರು, ಈ ಸಲ ಸ್ಮೃತಿ ಇರಾನಿ ಅವರು ಮೇಡಮ್ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಬೆಂಗಳೂರಿನ MP ಆದಂತ ಶ್ರೀಯುತ ತೇಜಸ್ವಿ ಸೂರ್ಯ ಅವರು ಕೂಡ ಬರ್ತಾ ಇದ್ದಾರೆ. ದಿನಾಂಕ ಅಷ್ಟೇ ನಿಗದಿಯಾಗಿಲ್ಲ. ಆಮೇಲೆ ಇಲ್ಲಿ ಎಲ್ಲ ಸ್ಲಮ್ ನಲ್ಲಿರುವ ಶಾಲಾ ಮಕ್ಕಳ ಕಡೆಯಿಂದ ಭರತನಾಟ್ಯ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಸರ್. ಅದ ನಂತರ ಮತ್ತೆ ಇಲ್ಲಿ ಲೋಕಲ್ ಕಲಾವಿದರಿಂದ ಏನಂತಾರ ನಮ್ದು ಸಂಗೀತ ಕಾರ್ಯಕ್ರಮ ಸರ್, ದೇಶಭಕ್ತಿ ಹಾಡ ಮತ್ತು ಧಾರ್ಮಿಕ ಹಾಡಗಳ ಕಾರ್ಯಕ್ರಮನೂ ಇರುತ್ತೆ ಸರ್. ಆಲ್ಮೋಸ್ಟ್ 21 ದಿನದಾಗ 12 ದಿನ ಅಂತೂ ಕಾರ್ಯಕ್ರಮ ಇದ್ದೇ ಇರುತ್ತೆ ಸರ್. ಅದು ಈಗ ಈ ಸ್ಪೆಸಿಫಿಕ್ ಹಿಂದೂ ಮಹಾಗಣಪತಿಯ ವಿಶೇಷ ಏನು ಅಂತ? ಓಕೆ, ವಿಶೇಷ ಅಂದ್ರೆ ನಾವು ಈಗ ಗಣಪತಿಯನ್ನು ಪ್ರತಿಷ್ಠಾಪನೆ ಎಲ್ಲ ಕಡೆ ಮಾಡ್ತಾರೆ ಸರ್. ಇದೊಂದು ಹೊಸದಾಗಿ ನಾವು ಹಿಂದೂ ಮಹಾಗಣಪತಿ ಅಂತ ಎಲ್ಲ ಕಡೆ ಮಾಡ್ತಾರೆ. ಶಿವಮೊಗ್ಗ, ದಾವಣಗೆರೆ, ಬೆಂಗಳೂರು ಎಲ್ಲ ಕಡೆ ಮಾಡ್ತಾರೆ. ಅದನ್ನೆಲ್ಲ ನೋಡಿ ನಾವು ನಮ್ಮ ಕಲಬುರಗಿಯಲ್ಲೂ ಮಾಡ್ಬೇಕಂತೇಳಿ ಹೋಗಿದ್ದಾರೆ ಅಂತ ಸದ್ಯಕ್ಕೇನು ಅಪ್ಡೇಟ್ಸ್ ಇದೆ? ಪ್ರವೀಣ, ಕಲಬುರಗಿಯಲ್ಲೂ ಕೂಡ ಗಣೇಶನ ಹಬ್ಬ ಅತ್ಯಂತ ಅದ್ದೂರಿಯಾಗಿ ಆಚರಿಸೋದಕ್ಕೆ ಹಿಂದೂಗಳು ಮುಂದಾಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿಯ ಆ ಕೋಟೆ ರಸ್ತೆಯ ಮುಂಭಾಗದಲ್ಲಿರುವಂತದ್ದು. ಇಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಮಾದರಿಯ ಸೆಟ್ ನಿರ್ಮಾಣವಾಗಿರುವಂತದ್ದು. ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗ್ತಾ ಇರುವಂತದ್ದು. ಇಲ್ಲಿ ಪ್ರತಿ ವರ್ಷ ಹಿಂದೂ ಮಹಾಗಣಪತಿಯನ್ನ ಒಂದೊಂದು ಕಾನ್ಸೆಪ್ಟ್ ಮಾದರಿಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಸುಮಾರು 21 ದಿನಗಳ ಕಾಲ ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇರುವಂತದ್ದು. ಕಳೆದ ವರ್ಷ ರಾಮ ಮಂದಿರದ ಮಾದರಿಯಲ್ಲಿ ಸೆಟ್ ಅನ್ನ ನಿರ್ಮಾಣ ಮಾಡಿ ಗಣೇಶನನ್ನ ಪ್ರತಿಷ್ಠಾಪನೆಯನ್ನ ಮಾಡಿರುವಂತದ್ದು. ಈ ಬಾರಿ ಸ್ಪೆಸಿಫಿಕ್ ಆಗಿ ತಿರುಪತಿ ತಿಮ್ಮಪ್ಪನ ದೇಗುಲದ ಮಾದರಿಯಲ್ಲಿ ಈ ಒಂದು ಸೆಟ್ ನಿರ್ಮಾಣ ಆಗಿರುವಂತದ್ದು. ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಿಂದ ಗಣೇಶನಿಗೆ ಪೂಜೆ ಮಾಡಿಸಿಕೊಂಡು ಅತ್ಯಂತ ಅದ್ದೂರಿ ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಬಂದು ಈ ಒಂದು ಕೋಟೆ ರಸ್ತೆಯ ಮುಂಭಾಗದಲ್ಲಿರುವಂತಹ ಏನೋ ಒಂದು ಸೆಟ್ ಹಾಕಿದ್ದಾರೆ. ಈ ಒಂದು ಸೆಟ್ ನಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಅಂತಿಮ ಹಂತದ ಸಿದ್ಧತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಆಯೋಜಕರು ಕೂಡ ಬೆಳಗ್ಗೆ ಆ ಒಂದು ಏನು ಗಣೇಶ ಪ್ರತಿಷ್ಠಾಪನೆ ಮಾಡುವಂತ ಒಂದು ಸ್ಥಳ ಏನಿದೆ ಸೊ ಅಲ್ಲೇ ಬಂದಿದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ನಾನು. ಸರ್, ಈ ವರ್ಷ ಯಾವ ರೀತಿಯಾದಂತಹ ಕಾನ್ಸೆಪ್ಟ್, ಯಾಕೆ ಬಂತು ಇದು ಅಂತ? ಪ್ರತಿ ವರ್ಷದಂತೆ ಈ ವರ್ಷ ನಾವು ತಿರುಪತಿ ತಿಮ್ಮಪ್ಪನ ಒಂದು ಅಲಂಕಾರವನ್ನ ಮಾಡಿದೀವಿ. ಏನು ನಿರಂತರವಾಗಿ ಕಾಣದ ಕೈಗಳು ಇವತ್ತು ನಮ್ಮ ಧರ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ನಿರಂತರವಾದ ಆಕ್ರಮಣವನ್ನ ಮಾಡ್ತಾ ಇದ್ದೇವೆ. ಅದನ್ನ ಜಾಗೃತಿ ಮೂಡಿಸುವಂತ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಬಾರಿ ನಾವು ತಿರುಪತಿ ತಿಮ್ಮಪ್ಪನ ಒಂದು ಅಲಂಕಾರವನ್ನ ಮಾಡಿದ್ದೇವೆ. ಎಷ್ಟು ದಿನ ಪ್ರತಿಷ್ಠಾಪನೆ ಮಾಡ್ತೀರಿ, ಎಷ್ಟೊತ್ತಿಗೆ ಪ್ರತಿಷ್ಠಾಪನೆ ಆಗುತ್ತೆ ಇವತ್ತು ಅಂತ? ಇವತ್ತು ಬೆಳಗ್ಗೆ 11 ಗಂಟೆಗೆ ಗ್ರಾಮ ದೇವತೆ ಆದಂತ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಪ್ರತಿಷ್ಠಾಪನೆಯನ್ನ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಉತ್ಸವ 21 ದಿನಗಳ ಕಾಲ ಇಲ್ಲಿ ನಿರಂತರವಾಗಿ ನಡೀತಿರುತ್ತೆ. ಈಗ ಹೇಗಿರುತ್ತೆ 21 ದಿನಗಳ ಕಾಲ? ಅಂದ್ರೆ ಯಾವ್ಯಾವ ರೀತಿ ಕಾರ್ಯಕ್ರಮನ ಪ್ಲಾನ್ ಮಾಡ್ಕೊಂಡಿದ್ದೀರಿ ಅಂತ? ಸರ್, ಒಟ್ಟಾರೆ ಒಂದು 10 ದಿನ ಕಾರ್ಯಕ್ರಮ ಇರುತ್ತೆ ಸರ್. ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಮಾಜ ಜಾಗರಣೆ ಕಾರ್ಯಕ್ರಮ ಮತ್ತು ರಾಷ್ಟ್ರ ತಗೊಂಡು ರಾಷ್ಟ್ರಭಕ್ತಿ ತಗೊಂಡು ಅದು ಆ ವಿಷಯ ತಗೊಂಡು ಕಾರ್ಯಕ್ರಮ ಇರ್ತಾರೆ. ಸಾಕಷ್ಟು ಒಳ್ಳೆ ಸ್ಪೀಕರ್ ಬರ್ತಾರೆ ಸರ್ ನಮ್ಮ ಹತ್ರ. ಉದಾಹರಣೆಗೆ ಚಕ್ರವರ್ತಿ ಸೂಲೆಬೆಲೆ ಅವರು, ಈ ಸಲ ಸ್ಮೃತಿ ಇರಾನಿ ಅವರು ಮೇಡಮ್ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಬೆಂಗಳೂರಿನ MP ಆದಂತ ಶ್ರೀಯುತ ತೇಜಸ್ವಿ ಸೂರ್ಯ ಅವರು ಕೂಡ ಬರ್ತಾ ಇದ್ದಾರೆ. ದಿನಾಂಕ ಅಷ್ಟೇ ನಿಗದಿಯಾಗಿಲ್ಲ. ಆಮೇಲೆ ಇಲ್ಲಿ ಎಲ್ಲ ಸ್ಲಮ್ ನಲ್ಲಿರುವ ಶಾಲಾ ಮಕ್ಕಳ ಕಡೆಯಿಂದ ಭರತನಾಟ್ಯ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಸರ್. ಅದ ನಂತರ ಮತ್ತೆ ಇಲ್ಲಿ ಲೋಕಲ್ ಕಲಾವಿದರಿಂದ ಏನಂತಾರ ನಮ್ದು ಸಂಗೀತ ಕಾರ್ಯಕ್ರಮ ಸರ್, ದೇಶಭಕ್ತಿ ಹಾಡ ಮತ್ತು ಧಾರ್ಮಿಕ ಹಾಡಗಳ ಕಾರ್ಯಕ್ರಮನೂ ಇರುತ್ತೆ ಸರ್. ಆಲ್ಮೋಸ್ಟ್ 21 ದಿನದಾಗ 12 ದಿನ ಅಂತೂ ಕಾರ್ಯಕ್ರಮ ಇದ್ದೇ ಇರುತ್ತೆ ಸರ್. ಅದು ಈಗ ಈ ಸ್ಪೆಸಿಫಿಕ್ ಹಿಂದೂ ಮಹಾಗಣಪತಿಯ ವಿಶೇಷ ಏನು ಅಂತ? ಓಕೆ, ವಿಶೇಷ ಅಂದ್ರೆ ನಾವು ಈಗ ಗಣಪತಿಯನ್ನು ಪ್ರತಿಷ್ಠಾಪನೆ ಎಲ್ಲ ಕಡೆ ಮಾಡ್ತಾರೆ ಸರ್. ಇದೊಂದು ಹೊಸದಾಗಿ ನಾವು ಹಿಂದೂ ಮಹಾಗಣಪತಿ ಅಂತ ಎಲ್ಲ ಕಡೆ ಮಾಡ್ತಾರೆ. ಶಿವಮೊಗ್ಗ, ದಾವಣಗೆರೆ, ಬೆಂಗಳೂರು ಎಲ್ಲ ಕಡೆ ಮಾಡ್ತಾರೆ. ಅದನ್ನೆಲ್ಲ ನೋಡಿ ನಾವು ನಮ್ಮ ಕಲಬುರಗಿಯಲ್ಲೂ ಮಾಡ್ಬೇಕಂತೇಳಿ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.